ಎಲ್ಲರಿಗೂ ನಮಸ್ಕಾರ. ಸುಭಾಷ್ ಆಚಾರ್ಯ ಮಾಡುವ ನಮಸ್ಕಾರಗಳು. ಸುಭಾಷ್ ಆಚಾರ್ಯ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸುಭಾಷ್ ಆಚಾರ್ಯ ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಿದ್ದಾರೆ, ಜನಗಳಿಗೆ ಯಾವ ರೀತಿ ಪರಿಹಾರ ಕೊಡ್ತಿದ್ದಾರೆ, ಯಾವ ಥರ ಕ್ಲಾಸಸ್ಸನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೊಡ್ತಾಯಿದ್ದೀವಿ. ಇದೇ ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ರುದ್ರಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ಯಾರ್ಯಾರಿಗೆ ಎಂತೆಂಥವ್ರಿಗೆ ತಗೊಳ್ಬೇಕು ಅನ್ನೋಕ್ಕಂಥದ್ದು. ಅಂದರೆ ಈ ದೀಕ್ಷೆ ಅಂದರೆ ಏನು, ಈ ದೀಕ್ಷೆಯಿಂದ ಏನೇನು ಕೆಲಸಗಳಾಗತ್ತೆ, ಏನೇನು ನಮಗೆ ಪ್ರಯೋಜನಗಳಾಗತ್ತೆ ಅನ್ನೋಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆ. ಈ ರುದ್ರಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ಅತ್ಯಂತ ವಿಭಿನ್ನವಾದ, ಕಷ್ಟಕರವಾದ, ಸುಲಭಕರವಾದ ದೀಕ್ಷೆ ಇದು. ಈ ದೀಕ್ಷೆಯಲ್ಲಿ ನಮಗೆ ಯಾರನ್ನ ಮಾಟ ಮಂತ್ರವನ್ನು ಮಾಡಿದರೆ ಅದು ನಮಗೆ ನಿಷ್ಕಲಮಲವಾಗುತ್ತದೆ, ಮತ್ತು ಅದು ನಮಗೆ ಹೋಗುತ್ತೆ. ಮತ್ತು ಜನಾಕರ್ಷಣೆಯನ್ನು ಮಾಡ್ಕೊಳೋದು ಯಾವ ಥರ, ಧನಾಕರ್ಷಣೆಯನ್ನು ಮಾಡ್ಕೊಳ್ಳೋದು ಯಾವ ಥರ, ಮತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಯಾವ ಥರ ನಾನು ನಿಮಗೇ ಕಳಿಸ್ತೀವಿ. ನಾನು ಪ್ರತಿ ಸಾರಿ ಮಾಡೋ ಅವಶ್ಯಕತೆ ಇಲ್ಲ. ಈ ರುದ್ರಕಾಳಿ ದೀಕ್ಷೆಗೆ ಬಂದವರಿಗೆ ನೀವೇ ಕಲಿತು ನೀವೇ ಪರಿಹಾರ ಮಾಡ್ಕೊಳ್ಬೋದು. ಗುರುಗಳೇ ನಮಗೆ ಇದರಲ್ಲಿ ಏನೂ ಅಭ್ಯಾಸ ಇಲ್ಲ, ಯಾವ ರೀತಿ ಇದರಲ್ಲಿ ವಾಸನೆ ಗೊತ್ತಿಲ್ಲ ಅಂತ ಅಂದವರು ಕೂಡ ಈ ರುದ್ರಕಾಳಿ ದೀಕ್ಷೆ ಅಟೆಂಡ್ ಆಗಿರೋರಿಗೆ ತಂತ್ರ ಅಂದರೆ ಏನು, ಮಂತ್ರ ಅಂದರೆ ಏನು, ದೀಕ್ಷೆ ಅಂದರೆ ಏನು, ಈ ದೀಕ್ಷೆಯಿಂದ ನಮಗೆ ಏನೇನು ಫಲಗಳಾಗತ್ತೆ ಅನ್ನೋಕ್ಕಂಥದ್ದು ತುಂಬ ಅನುಕೂಲವಾಗಿ ಹೇಳ್ಕೊಡ್ತೀವಿ. ಅರ್ಥ ಆಗಿಲ್ಲ ಅಂದ್ರೂ ಅರ್ಥ ಆಗೋ ಥರ ಹೇಳ್ಕೊಡ್ತೀವಿ. ಇದು ಆಗಸ್ಟ್ 30ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಕೇವಲ 100 ಜನಕ್ಕೆ ಮಾತ್ರ ಕಾಲಾವಕಾಶ ಇರುತ್ತದೆ ಅಷ್ಟೇ. ಈ ದೀಕ್ಷೆ ಅನ್ನೋಕ್ಕಂಥದ್ದು ನಮಗೆ ಯಾರು ತಂತ್ರವನ್ನು ಮಾಡಿಸ್ತಾರೋ ಅವರಿಗೆ ಎಫೆಕ್ಟನ್ನು ಕೊಡುತ್ತೆ. ರುದ್ರ ಅಂದರೆ ಅತಿ ಭಯಂಕರವಾದ ದೀಕ್ಷೆ. ಇದು ಪ್ರತಿಯೊಬ್ಬರು ತೊಗೊಳ್ಬೋದು. ಹೆಣ್ಣು ಮಕ್ಕಳು ತೊಗೊಬೋದು, ಗಂಡು ಮಕ್ಕಳು ತೊಗೊಬೋದು. ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ತಂತ್ರವನ್ನು ಯೂಸ್ ಮಾಡೋರು. ಅಂದರೆ ಈ ತಂತ್ರಕ್ಕೆ ಯಾರು ತಂತ್ರವನ್ನು ಮಾಡ್ತಿದ್ದಾರೆ, ಮಾಟ ಮಂತ್ರ ಮಾಡ್ತಿದ್ದಾರೆ, ಗುರುಗಳಾಗಿರ್ಬೋದು. ಇವರು ಯಾಕೆ ಇದನ್ನು ಮಾಡಬೇಕು ಅಂದರೆ ಇವರು ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾಡಬಹುದು. ಆ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಅವರು ಒಂದು ಪವರನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ದೀಕ್ಷೆಯನ್ನು ತೊಗೊಳ್ತಾರೆ. ಮತ್ತು ಮಿಕ್ಕಿದವ್ರು ಏನು ತೊಗೊತಾರೆ, ಅವರ ಮನೆಯಲ್ಲಿ ಕಷ್ಟಗಳಿಗೆ ಪರಿಹಾರ ಆಗೋದಕ್ಕೆ, ಒಂದು ದಾರಿ ದೀಪ ಆಗೋದಕ್ಕೆ ಅನ್ನಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆಯನ್ನು ತೊಗೊತೀವಿ. ಮತ್ತು ಈ ಅರ್ಚಕರು, ಜ್ಯೋತಿಷ್ಯರು ಇವರು ಜನಾಕರ್ಷಣೆ ಮಾಡ್ಕೊಳ್ಳೋದಕ್ಕೆ, ಧನಾಕರ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಅತಿ ಕಠೋರವಾದ ಇವತ್ತವರೆಗೂ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಯಾಕೆ ನಮ್ಮ ಕಡಿಮೆ ಇದರಲ್ಲಿ ನಾವು ಮಾಡ್ತಾ ಇದ್ವಿ ಅಂದರೆ ಜನಗಳಿಗೆ ಒಳ್ಳೆಯದಾಗಲಿ. ನೋಡಿ, ಮಾತಾಡೋರು 100 ಮಾತಾಡ್ತಾರೆ, ಏನು ಮಾಡೋಕ್ಕೂ ಆಗಲ್ಲ, ಆಯಿತಾ. ಒಂದು ರುದ್ರಕಾಳಿ ದೀಕ್ಷೆ ಅಂದರೆ ಏನು, ನಮಗೆಲ್ಲ ಗೊತ್ತು, ನಾವೆಲ್ಲ ಮಾಡ್ತೀವಿ ಅನ್ನೋಕ್ಕಂಥದ್ದು ದಯವಿಟ್ಟು ಬೇಡ. ಜನಗಳಿಗೆ ಮೋಸ ಮಾಡೋದನ್ನು ಬಿಟ್ಬಿಡಿ. ಯಾರು ನೀವು ವಿದ್ಯೆಯನ್ನು ಕಲಿತು ಜನಗಳಿಗೆ ಒಳ್ಳೆ ದಾರಿಯನ್ನು ಕರ್ಕೊಂಡೋಗಿ, ಒಳ್ಳೆ ಸಮಸ್ಯೆಗಳನ್ನು ಪರಿಹಾರ ಮಾಡಿ. ಅದರಿಂದ ನನ್ನ ಒಂದು ನಿಶ್ಚಿತವಾಗಿ ನಾನು ಯೋಚನೆಯನ್ನು ಮಾಡಿರಕ್ಕಂಥದ್ದು. ಖಂಡಿತ ಈ ರುದ್ರಕಾಳಿ ದೀಕ್ಷೆಯಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಅನುಕೂಲ ಆಗಿಲ್ಲ ಅಂದರೂ ನಾವು ಪರ್ಸ್ನಲಾಗಿ ನಾವು ತೊಗೊತಾ ಇದ್ದೀವಿ. ಯಾರೂ ನಾವು ಇವತ್ತರೆಗೂ ಬಿಟ್ಟಿಲ್ಲ. ಪ್ರತಿಯೊಬ್ಬನು ಮತ್ತೆ ನಾವು ಕರೆಸ್ಕೊಂಡು ನಿಮ್ಗೆ ಆಗಿಲ್ಲ ಅಂದರೆ ಬನ್ನಿಯಪ್ಪ ಮತ್ತೆ ಮಾಡಿಕೊಡ್ತೀವಿ ಅಂತಲೇ ಹೇಳ್ತೀವಿ. ಯಾಕೆ ಅಂದರೆ ನಾವು ಎಲ್ಲ ತಂತ್ರ ಪಂಡಿತ ಥರ ಅಲ್ಲ. ಯಾಕಂದರೆ ಇಲ್ಲಿ ವಿದ್ಯೆಯನ್ನು ಕಲಿಸೋದಕ್ಕೆ ಅಂತಲೇ ಬಂದಿದ್ದೀನಿ. ನಾನೇ ಮೋಸ ಮಾಡಿದ್ರೆ ಅದು ಭಗವಂತ ಮೆಚ್ಚೋದಿಲ್ಲ. ಸೊ ಅದಕ್ಕೆ ರುದ್ರಕಾಳಿ ದೀಕ್ಷೆ ಆಗಸ್ಟ್ 30ನೇ ತಾರೀಕಿದೆ. ಸೊ ಈ ಯಾರ್ಯಾರು ತಂತ್ರಕ್ಕೆ ಒಳಗಾಗಿದ್ದೀರಾ, ಯಾರ್ಯಾರು ತಂತ್ರಕ್ಕೆ ಸಂಬಂಧಪಡ್ತಿದ್ದೀರಾ, ಯಾವ್ಯಾವ ತಂತ್ರದಲ್ಲಿ, ಯಾಕಂದರೆ ಇದು ತಂತ್ರ ಅನ್ನೋಕ್ಕಂದು ವಿಭಿನ್ನವಾದ ರೀತಿಯಲ್ಲಿರುತ್ತೆ. ನಾವು ಒಂದೇ ಪ್ರಯೋಗವನ್ನು ಕಲಿತು ಅದೇ ಪ್ರಯೋಗವನ್ನು ಮಾಡಿ 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 ಜನಗಳಿಗೆ ಬೋರ್ ತಗೋಬಿಟ್ಟಿದೆ. ಸೊ ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಆ ದೀಕ್ಷೆಯಿಂದ ನಿಮಗೆ 3 ಕ್ಲಾಸಸ್ ಇರುತ್ತೆ. ಆ ಕ್ಲಾಸಲ್ಲಿ ಏನಂದರೆ ನಿಮಗೆ ಧನಾಕರ್ಷಣೆ ಯಾವ ರೀತಿ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಡ್ತೀವಿ, ಧನಾಕರ್ಷಣೆ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮತ್ತು ನಿಮ್ಮ ತಂತ್ರ ಪಂಡಿತರಿಗೆ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮತ್ತು ರುದ್ರಕಾಳಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀವಿ. 5 ವಿದ್ಯೆಯನ್ನು ಹೇಳ್ಕೊಟ್ಟು, ದೀಕ್ಷೆಯನ್ನು ಕೊಟ್ಟು, ಊಟ ತಿಂಡಿಯನ್ನು ಕೊಟ್ಟು ಕೂಡ ಕಳಿಸ್ತೀವಿ. ಸೊ ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆ ಇರುತ್ತೆ. ಸೊ ನೀವು ಬಂದು ನಮ್ಮ ಕಚೇರಿಗೆ ಭೇಟಿ ಕೊಡಿ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಬೋದು. ಜೈ ಭದ್ರಕಾಳಿ, ಜೈ ಮಹಾಗಣಪತಿ.